ಗರುಡ ಪುರಾಣ ಅಧ್ಯಾಯ 42 ಅಕಾಲ ಮೃತ್ಯುವಿನ ಕಾರಣ ಹಾಗೂ ಬಾಲಕರ ಅಂತ್ಯೇಷ್ಟಿಕ್ರಿಯೆಯ ನಿರೂಪಣೆ. ಗರುಡನ ಪ್ರಶ್ನೆ ಹೀಗೆ: ಅಕಾಲದಲ್ಲಿ ಯಾರ ಮೃತ್ಯುವು ಸಂಭವಿಸುವುದಿಲ್ಲ ಎಂದು ವೇದದ ಕಥನವಾಗಿದ್ದರೂ ರಾಜ ಅಥವಾ ಶ್ರೋತ್ರಿಯ ಬ್ರಾಹ್ಮಣ ಯಾವ ಕಾರಣದಿಂದ ಅಕಾಲ ಮೃತ್ಯುವನ್ನು ಹೊಂದುತ್ತಾರೆ? ಬ್ರಹ್ಮನು ಮೊದಲು ಹೇಳಿದ್ದು ಅಸತ್ಯವೆಂದು ಗೋಚರಿಸುತ್ತಿದೆ. ಮನುಷ್ಯ 100 ವರ್ಷಗಳವರೆಗೆ ಜೀವಿಸುತ್ತಾನೆ ಎಂಬುದು ವೇದಗಳಲ್ಲಿ ಹೇಳಲಾಗಿದೆ. ಈ ದೇಶದಲ್ಲಿ, ಈ ಭಾರತ ವರ್ಷದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ ಹಾಗೂ ವೈಶ್ಯವರ್ಣದ ದ್ವಿಜಾತಿಯವರು ಹಾಗೂ ಅನ್ಯವರ್ಣದವರು ಇದ್ದು, ಇವರು ಕಲಿಗಾಲದಲ್ಲಿ ಯಾವ ಕಾರಣದಿಂದ ಶತಾಯುಷಿಗಳಾಗುವುದಿಲ್ಲ. ಬಾಲಕ, ಧನವಂತ, ನಿರ್ಧನ, ಸುಕುಮಾರ, ಮೂರ್ಖ, ಬ್ರಾಹ್ಮಣ, ಅನ್ಯವರ್ಣದವರು, ತಪಸ್ವಿ, ಯೋಗಿ, ಮಹಾಜ್ಞಾನಿ, ಸರ್ವಜ್ಞಾನರತ, ಲಕ್ಷ್ಮೀವಂತ, ಧರ್ಮಾತ್ಮ, ಅದ್ವಿತೀಯ ಪರಾಕ್ರಮಿ ಯಾರೇ ಇರಲಿ ಈ ಭೂಮಿಯ ಮೇಲೆ ಅವಶ್ಯ ಮೃತ್ಯು ಹೊಂದುತ್ತಾರೆ. ಇವರು ಗರ್ಭದಲ್ಲಿ ಪ್ರವೇಶಿಸುತ್ತಿದ್ದಂತೆಯೇ ಇವರ ಹಿಂದೆಯೇ ಮೃತ್ಯುವು ಹಿಂಬಾಲಿಸುತ್ತದೆ. ಇದಕ್ಕೆ ಕಾರಣವೇನು? ಆಗ ಕೃಷ್ಣನ ಉತ್ತರ: ಕಶ್ಯಪ ಪುತ್ರ ಮಹಾ ತೇಜಸ್ವಿ ಗರುಡನೇ, ಒಳ್ಳೆಯದು, ನೀನು ನನ್ನ ಪ್ರಿಯ ಭಕ್ತನಾಗಿರುವೆ. ಆದ್ದರಿಂದ ಜೀವಿಯ ಮೃತ್ಯುವಿಗೆ ಸಂಬಂಧಿಸಿದ ಗೌಪ್ಯವಾದ ಮಾತನ್ನು ಈಗ ಹೇಳುವೆ. ಬ್ರಹ್ಮನ ಮೂಲಕ ನಿಶ್ಚಿತಗೊಳಿಸಿದ ಮೃತ್ಯುವು ಜೀವಿಯ ಬಳಿಗೆ ಬಂದು ಶೀಘ್ರವೇ ಅವನನ್ನು ಕೊಂಡೊಯ್ಯುತ್ತದೆ. ಪ್ರಾಚೀನ ಕಾಲದಿಂದಲೇ ವೇದದ ಕಥನ ಹೇಗಿದೆ ಎಂದರೆ, ಮನುಷ್ಯ 100 ವರ್ಷಗಳವರೆಗೆ ಜೀವಿತನಾಗಿರುತ್ತಾನೆ. ಆದರೆ ಯಾವ ವ್ಯಕ್ತಿ ನಿಂದಿತ ಕರ್ಮ ಮಾಡುತ್ತಾನೋ ಅಂಥವನು ಶೀಘ್ರವೇ ನಷ್ಟ ಹೊಂದುತ್ತಾನೆ. ಯಾರು ವೇದಗಳ ಜ್ಞಾನವಿರದ ಕಾರಣ ವಂಶ ಪರಂಪರೆಯ ಸದಾಚಾರ ಪಾಲನೆ ಮಾಡುವುದಿಲ್ಲವೋ, ಯಾರು ಆಲಸ್ಯವಶರಾಗಿ ಕರ್ಮದ ಪರಿತ್ಯಾಗ ಮಾಡುತ್ತಾರೋ, ಯಾರು ಸದಾ ಪರಿತ್ಯಾಜ್ಯ ಕರ್ಮಗಳಿಗೆ ಗೌರವ ಕೊಡುತ್ತಾರೋ, ಯಾರು ಮನಬಂದವರ ಮನೆಯಲ್ಲಿ ಭೋಜನ ಮಾಡುತ್ತಾರೋ ಹಾಗೂ ಯಾರು ಪರಸ್ತ್ರೀಯಲ್ಲಿ ಅನುರಕ್ತನಾಗಿರುತ್ತಾರೋ, ಇದೇ ಪ್ರಕಾರ ಅನ್ಯ ದೋಷಗಳಿಂದ ಮನುಷ್ಯನ ಆಯಸ್ಸು ಕ್ಷೀಣವಾಗುತ್ತದೆ. ಶ್ರದ್ಧಾಹೀನ, ಅಪವಿತ್ರ, ನಾಸ್ತಿಕ, ಮಂಗಳದ ಪರಿತ್ಯಾಗ ಮಾಡುವವ, ಪರದ್ರೋಹಿ, ಅಸತ್ಯವಾದಿ ಬ್ರಾಹ್ಮಣನನ್ನು ಮೃತ್ಯು ಅಕಾಲದಲ್ಲಿಯೇ ಯಮಲೋಕಕ್ಕೆ ಕೊಂಡೊಯ್ಯುತ್ತದೆ. ಪ್ರಜೆಗಳನ್ನು ರಕ್ಷಣೆ ಮಾಡದ, ಧರ್ಮಾಚರಣೆಯಿಂದ ಹೀನ, ಕ್ರೂರಿ, ವ್ಯಸನಿ, ಮೂರ್ಖ, ವೇದ ಅನುಶಾಸನದಿಂದ ದೂರವಿರುವವ ಹಾಗೂ ಪ್ರಜಾಪೀಡಕ ಕ್ಷತ್ರಿಯನಿಗೆ ಯಮನ ಶಾಸನ ಪ್ರಾಪ್ತಿಯಾಗುತ್ತದೆ. ಇಂಥ ದೋಷಿ ಬ್ರಾಹ್ಮಣ ಹಾಗೂ ಕ್ಷತ್ರಿಯ ಮೃತ್ಯುವಿನ ವಶವಾಗಿ ಯಮಯಾತನೆಯನ್ನು ಭೋಗಿಸುತ್ತಾರೆ. ಯಾರು ತಮ್ಮ ಕರ್ಮಗಳನ್ನು, ಮುಖ್ಯವಾದ ಆಚರಣೆಗಳನ್ನು ತ್ಯಜಿಸಿ ಅನ್ಯರ ಕರ್ಮಗಳಲ್ಲಿ ನಿರತರಾಗಿರುತ್ತಾರೋ ಅಂಥವರು ನಿಶ್ಚಿತವಾಗಿಯೂ ಯಮಲೋಕಕ್ಕೆ ಹೋಗುತ್ತಾರೆ. ಒಂದು ವೇಳೆ ಚತುರ್ಥ ವರ್ಣದವನು ದ್ವಿಜ ಸೇವೆಯ ಹೊರತು ಅನ್ಯ ಕರ್ಮ ಮಾಡಿದರೆ ಅವನು ಯಮಲೋಕಕ್ಕೆ ಹೋಗಿ ತದನಂತರ ಉತ್ತಮ, ಮಧ್ಯಮ ಅಥವಾ ಅಧಮ ಶ್ರೇಣಿಯ ಯಮಲೋಕವನ್ನು ತಲುಪಿ ದುಃಖ ಭೋಗಿಸುತ್ತಾನೆ. ಯಾವ ದಿನ ಸ್ನಾನ, ದಾನ, ಜಪ, ಹೋಮ, ಸ್ವಾಧ್ಯಾಯ ಹಾಗೂ ದೇವಪೂಜೆ ಆಗುವುದಿಲ್ಲವೋ ಮನುಷ್ಯನ ಆ ದಿನ ವ್ಯರ್ಥವಾಗುತ್ತದೆ. ರಸೋದ್ಭೂತ ಈ ಶರೀರ ಅನಿತ್ಯ, ಅಧ್ರುವ ಹಾಗೂ ಆಧಾರಹೀನವಾಗಿದೆ. ಈಗ ನಾನು ಅನ್ನ ಜಲದಿಂದ ನಿರ್ಮಾಣವಾದ ಈ ಶರೀರದ ಗುಣಗಳನ್ನು ವರ್ಣಿಸುವೆ ಕೇಳು. ಪ್ರಾತಃ ಕಾಲದಲ್ಲಿ ಸಂಸ್ಕೃತ ಅನ್ನ ನಿಶ್ಚಿತವಾಗಿಯೂ ಸಾಯಂಕಾಲ ನಷ್ಟ ಹೊಂದುತ್ತದೆ. ಹೀಗಿರುವಾಗ ಈ ಅನ್ನದ ರಸದಿಂದ ಸುಪುಷ್ಪವಾದ ಶರೀರದಲ್ಲಿ ನಿತ್ಯತೆ ಬರುವುದು ಹೇಗೆ ಸಾಧ್ಯ? ತನ್ನ ಪ್ರಾಕೃತ ಕರ್ಮಗಳ ಅನುಸಾರ ಶರೀರವಾದರೂ ಪ್ರಾಪ್ತಿಯಾಗಿರುತ್ತದೆ. ಈ ಪ್ರಕಾರ ಯಥಾಯೋಗ್ಯ ಶರೀರ ನಿರ್ಮಾಣ ರೂಪ ಅರ್ಧ ಕಾರ್ಯವಾದರೂ ಆಗುತ್ತದೆ. ಆದರೆ ಮುಂದೆ ದುಷ್ಕರ್ಮಗಳಿಂದ ರಕ್ಷಣೆ ಪಡೆಯಲು ಹಾಗೂ ತನ್ನ ಸುರಕ್ಷೆಗಾಗಿ ಪರಮ ಔಷಧಿಯ ಸೇವನೆ ಮಾಡಬೇಕು. ಈ ಶರೀರ ಅನ್ನದಾತ ತಂದೆಯದು ಅಥವಾ ಜನ್ಮ ಪ್ರದಾನಿಸುವ ತಾಯಿಯದು ಅಥವಾ ಅವರಿಬ್ಬರದು, ಇದು ರಾಜನದು ಅಥವಾ ಬಲವಂತನದು, ಅಗ್ನಿಯದು ಅಥವಾ ಶ್ವಾನದ್ದು, ಕೀಟಾಣು, ಮಲ ಅಥವಾ ಭಸ್ಮದ ರೂಪದಲ್ಲಿ ಪರಿವರ್ತಿತವಾಗುವಂಥ ಈ ಶರೀರಕ್ಕಾಗಿ ಶ್ರೇಷ್ಠವಾದ ಯಜ್ಞ ಯಾವುದಾಗಬಹುದು? ಪಾಪ ವಿನಾಶದ ನಿಮಿತ್ತ ಜೀವಿಯು ಉತ್ಕೃಷ್ಟ ಪ್ರಯತ್ನ ಮಾಡಬೇಕು.
ಜೀವನು ಅನೇಕ ಬಾರಿ ಈ ಸಂಸಾರದಲ್ಲಿ ಜನ್ಮ ತಳೆದು ಮನಸ್ಸು, ವಾಣಿ ಹಾಗೂ ಶರೀರದ ಮೂಲಕ ಪಾಪಕರ್ಮಗಳನ್ನು ಮಾಡಿರುತ್ತಾನೆ. ಮನುಷ್ಯ ಜನ್ಮ ಪ್ರಾಪ್ತಿಯಾದಾಗ ಜೀವಿಯು ಸಕಲ ಪೂರ್ವ ಜನ್ಮಗಳ ಪಾಪಗಳ ಸ್ಮರಣೆಯನ್ನು ಮಾಡಿಕೊಂಡು ತಪಸ್ಸಿನ ಮೂಲಕ ಅವುಗಳನ್ನು ನಷ್ಟಗೊಳಿಸುವ ಪ್ರಯತ್ನ ಮಾಡಬೇಕು. ಕರ್ಮದ ಅನುಸಾರ ಪ್ರಾಪ್ತಿಯಾಗುವ ಗರ್ಭವಾಸದ ಮಹಾನ್ ಕಷ್ಟಗಳನ್ನು ನೋಡಿಯೂ ಕೂಡ ಯಾವ ಮನುಷ್ಯ ಪುನಃ ಗರ್ಭವಾಸದಲ್ಲಿ ಬರುತ್ತಾನೋ, ಅಂದರೆ ಮಾನವ ಜನ್ಮದಲ್ಲಿಯೇ ಅದರಿಂದ ಮುಕ್ತಿ ಪಡೆಯುವ ಪ್ರಯತ್ನವನ್ನು ಮಾಡುವುದಿಲ್ಲವೋ ಅಂಥ ಪಾತಕಿ ಅಂಡಜಾತಿ ಜನ್ಮಗಳಲ್ಲಿ ಎಲ್ಲೆಲ್ಲಿ ಹೋಗುತ್ತಾನೋ ಅಲ್ಲಿಯೇ ಆದಿ ವ್ಯಾಧಿಗಳು, ಕ್ಲೇಶ ಹಾಗೂ ವೃದ್ಧಾವಸ್ಥೆ ಜನಿತ ರೂಪ ವರ್ತನೆಯಾಗುತ್ತಿರುತ್ತದೆ. ಗರ್ಭವಾಸದಿಂದ ಹೊರಗೆ ಬಂದ ಜೀವಿಯು ಅಜ್ಞಾನರೂಪಿ ಅಂಧಕಾರದಿಂದ ಆವೃತ್ತನಾಗುತ್ತಾನೆ. ಬಾಲ್ಯಾವಸ್ಥೆಯಲ್ಲಿರುವ ಕಾರಣ ಅವನಿಗೆ ಸದಸದ್ನ ಯಾವುದೇ ಜ್ಞಾನ ಇರುವುದಿಲ್ಲ. ಯೌವನಾಂಧಕಾರದಲ್ಲಿ ಅವನು ಅಂಧನಾಗುತ್ತಾನೆ. ಈ ವಿಷಯವನ್ನು ಯಾವನು ಅರಿಯುತ್ತಾನೋ ಅಂಥವನು ಮುಕ್ತಿಯಲ್ಲಿ ಭಾಗಿಯಾಗುತ್ತಾನೆ. ಜೀವಿಯು ಬಾಲಕನಾಗಿರಲಿ, ಯುವಕನಾಗಿರಲಿ ಅಥವಾ ವೃದ್ಧನಾಗಿರಲಿ ಅವನು ಜನ್ಮದ ನಂತರ ಅವಶ್ಯ ಮೃತ್ಯುವನ್ನು ಹೊಂದುತ್ತಾನೆ. ಧನವಂತ, ನಿರ್ಧನ, ಸಾಹುಕಾರ, ಕುರೂಪ, ಮೂರ್ಖ, ವಿದ್ವಾಂಸ, ಬ್ರಾಹ್ಮಣ ಅಥವಾ ಅನ್ಯ ವರ್ಣದವರಿದ್ದರೂ ಕೂಡ ಅದೇ ಸ್ಥಿತಿಯಾಗುತ್ತದೆ. ಮನುಷ್ಯನು ತಪಸ್ವಿಯಾಗಿರಲಿ, ಯೋಗಿಯಾಗಿರಲಿ, ಪರಮಜ್ಞಾನಿಯಾಗಿರಲಿ, ದಾನಿಯಾಗಿರಲಿ, ಐಶ್ವರ್ಯವಂತನಾಗಿರಲಿ, ಧರ್ಮಾತ್ಮನಾಗಿರಲಿ, ಅತುಲನೀಯ ಪರಾಕ್ರಮಿಯಾಗಿರಲಿ, ಯಾರು ಕೂಡ ಮೃತ್ಯುವಿನಿಂದ ರಕ್ಷಣೆ ಪಡೆಯಲಾರರು. ಮನುಷ್ಯ ಶರೀರ ಹೊಂದದ ಹೊರತು ಸುಖ ದುಃಖದ ಅನುಭವ ಮಾಡುವುದು ಅಸಂಭವವಾಗಿದೆ. ವ್ಯಕ್ತಿಯು ಪ್ರಾಕೃತ ಕರ್ಮದ ಪಾಶದಲ್ಲಿ ಬಂಧಿತನಾಗಿ ಮೃತ್ಯುವನ್ನು ಹೊಂದುತ್ತಾನೆ. ಗರ್ಭದಿಂದ ಹಿಡಿದು 5 ವರ್ಷದವರೆಗೆ ಮನುಷ್ಯನ ಮೇಲೆ ಪಾಪದ ಪ್ರಭಾವ ಅಲ್ಪವಿರುತ್ತದೆ. ಆದರೆ ಅದರ ನಂತರ ಯಥಾಯೋಗ್ಯ ಪಾಪದ ನ್ಯೂನ್ಯಾಧಿಕ ಪ್ರಭಾವದ ಭಾಗಿಯಾಗುತ್ತಾನೆ. ಈ ಪ್ರಕಾರ ಜೀವಿಗೆ ಈ ಸಂಸಾರದಲ್ಲಿ ಪದೇ ಪದೇ ಬಂದು ಹೋಗಬೇಕಾಗುತ್ತದೆ. ಈ ಪೃಥ್ವಿಯ ಮೇಲೆ ಮರಣ ಹೊಂದಿದ ಮನುಷ್ಯ ದಾನಾದಿ ಸತ್ಕರ್ಮಗಳ ಪ್ರಭಾವದಿಂದ ಪುನಃ ಜನ್ಮ ತಳೆದು ಅಧಿಕ ಅವಧಿಯವರೆಗೆ ಜೀವಿತನಾಗಿರುತ್ತಾನೆ. ಭಗವಂತ ಶ್ರೀಕೃಷ್ಣನ ಇಂಥ ವಚನಗಳನ್ನು ಕೇಳಿ ಗರುಡನ ಮುಂದಿನ ಪ್ರಶ್ನೆ: ಬಾಲಕನ ಮೃತ್ಯು ಸಂಭವಿಸಿದಾಗ ಪಿಂಡದಾನಾದಿ ಕ್ರಿಯೆಗಳನ್ನು ಹೇಗೆ ಮಾಡಬೇಕು? ಒಂದು ವೇಳೆ ತೊಂದರೆಯಲ್ಲಿ ಸಿಲುಕಿದ ಭ್ರೂಣದ ಮೃತ್ಯು ಗರ್ಭದಲ್ಲಾದರೆ ಅಥವಾ ಚೂಡಾಕರಣದ ಮಧ್ಯೆ ಶಿಶುವಿನ ಮೃತ್ಯುವಾದರೆ ಹೇಗೆ, ಯಾರ ಮೂಲಕ ದಾನ ಮಾಡಬೇಕು? ಮರಣದ ನಂತರವಿರುವ ವಿಧಾನ ಯಾವುದು ಎಂಬ ಪ್ರಶ್ನೆ. ಕೃಷ್ಣನ ಉತ್ತರ: ಒಂದು ವೇಳೆ ಸ್ತ್ರೀಯ ಗರ್ಭಪಾತ ಅಥವಾ ಗರ್ಭಸ್ರಾವವಾದರೆ ಎಷ್ಟು ತಿಂಗಳು ಗರ್ಭ ಇರುತ್ತದೋ ಅಷ್ಟೇ ದಿನಗಳ ಸೂತಕವೆಂದು ತಿಳಿಯಬೇಕು. ಆತ್ಮಕಲ್ಯಾಣದ ಇಚ್ಛೆ ಇರುವ ವ್ಯಕ್ತಿಯು ಅದಕ್ಕಾಗಿ ಏನೂ ಮಾಡಬೇಕಾದುದು ಇರುವುದಿಲ್ಲ. ಒಂದು ವೇಳೆ ಜನ್ಮದಿಂದ ಹಿಡಿದು ಚೂಡಾಕರಣ ಸಂಸ್ಕಾರದ ಮಧ್ಯೆ ಬಾಲಕನ ಮೃತ್ಯುವಾದರೆ ಅವನ ನಿಮಿತ್ತ ಯಥಾಶಕ್ತಿ ಬಾಲಕರಿಗೆ ಹಾಲಿನ ಭೋಜನ ಮಾಡಿಸಬೇಕು. ಒಂದು ವೇಳೆ ಚೂಡಾಕರಣ ಸಂಸ್ಕಾರವಾದ ನಂತರ 5 ವರ್ಷಗಳವರೆಗೆ ಬಾಲಕನ ಮರಣ ಸಂಭವಿಸಿದರೆ ಶರೀರ ದಹನದ ವಿಧಾನವಿದ್ದು ಅವನಿಗಾಗಿ ಹಾಲನ್ನು ಕೊಡಬೇಕು ಅಥವಾ ಬಾಲಕರಿಗೆ ಭೋಜನ ಮಾಡಿಸಬೇಕು. 5 ವರ್ಷಕ್ಕಿಂತ ಅಧಿಕ ಆಯಸ್ಸಿನ ಬಾಲಕನ ಮೃತ್ಯು ಸಂಭವಿಸಿದರೆ ತಮ್ಮ ಜಾತಿಗಾಗಿ ಹೇಳಿದ ಸಮಸ್ತ ಆರ್ಧದೈಹಿಕ ಕ್ರಿಯೆಗಳನ್ನು ಮಾಡುವುದು ಅಪೇಕ್ಷಿತವಾಗಿದೆ. ಇಂಥ ಮೃತ ಬಾಲಕನ ಕಲ್ಯಾಣಾರ್ಥ ಜಲಭರಿತ ಕುಂಭ ಅಥವಾ ಖೀರನ್ನು ದಾನ ಮಾಡಬೇಕು. ಜಲಭರಿತ ಕುಂಭ ಹಾಗೂ ಖೀರನ್ನು ದಾನ ಮಾಡಬೇಕು, ಏಕೆಂದರೆ ಅವನ ಋಣಾನುಬಂಧವಾಗುತ್ತದೆ. ಜನ್ಮ ತಳೆಯುವವರ ಮೃತ್ಯು ಹಾಗೂ ಮೃತ್ಯು ಹೊಂದಿದ ಜೀವಿಯ ಜನ್ಮ ನಿಶ್ಚಿತವಾಗಿದೆ. ಆದ್ದರಿಂದ ಪುನಃ ಶರೀರದ ಜನ್ಮವಾಗದಿರಲು ವ್ಯಕ್ತಿಯ ಜೀವಿತ ಕಾಲದಲ್ಲಿ ಯಾವುದು ಇಷ್ಟ ಎನಿಸುತ್ತದೋ ಅದರ ದಾನ ಮಾಡಬೇಕು. ಹೀಗೆ ಮಾಡದಿದ್ದರೆ ಆ ಜೀವಿಯ ಜನ್ಮ ಧನಹೀನ ಕುಲದಲ್ಲಾಗುತ್ತದೆ. ಅವನು ಅಲ್ಪಾಯು ಹಾಗೂ ನಿರ್ಧನನಾಗಿ ಪ್ರೇಮ ಹಾಗೂ ಭಕ್ತಿಯಿಂದ ದೂರವಿರುತ್ತಾನೆ. ಅವನಿಗೆ ಪುನರ್ಜನ್ಮದ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಮೃತ ಶಿಶುವಿನಾಗಿ ಯಥೋಪ್ಸಿತ ದಾನ ಅವಶ್ಯಕವಾಗಿದೆ. ಹೀಗೆ ಮಾಡಿದಾಗ ಬ್ರಾಹ್ಮಣ ಬಾಲಕನಿಗೆ ಮೃಷ್ಟಾನ್ನ ಭೋಜನ ಅವಶ್ಯ ಮಾಡಿಸಬೇಕು. ಪುರಾಣದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಯಾವ ಗಾಥೆ ಅಂದರೆ ಚರಿತ್ರೆ ಶ್ಲೋಕವನ್ನು ಮಾಡಲಾಗಿದೆಯೋ ಅದು ನನಗೆ ಸಕಲ ಪ್ರಕಾರದಿಂದಲೂ ಸತ್ಯ ಪ್ರತೀತವಾಗುತ್ತದೆ.
ಭೋಜ್ಯ ವಸ್ತು, ಭೋಜನ ಶಕ್ತಿ, ರತಿಶಕ್ತಿ ಇರುವಾಗ ಶ್ರೇಷ್ಠ ಸ್ತ್ರೀಯ ಪ್ರಾಪ್ತಿ. ಧನ ವೈಭವ ಹಾಗೂ ದಾನಶಕ್ತಿ ಇವು 3 ಅಲ್ಪ ತಪಸ್ಸಿನ ಫಲಗಳಲ್ಲ. ಹೀಗೆ ಜೊತೆಯಾಗಿ ಇವೆಲ್ಲ ಇರುವುದು ತುಂಬ ದುರ್ಲಭವೇ ಆಗಿದೆ. ದಾನ ಕೊಡುವುದರಿಂದ ಜೀವಿಗೆ ಭೋಗಗಳು, ತೀರ್ಥ ಸೇವನೆಯಿಂದ ಸುಖ ಪ್ರಾಪ್ತಿಯಾಗುತ್ತದೆ. ಹಾಗೆ ಸುಭಾಷಣ ಅಂದರೆ ಉತ್ತಮ ಮಾತು ಮಾಡುತ್ತಾ ಮೃತ್ಯು ಹೊಂದುವ ವಿದ್ವಾಂಸನು ಧರ್ಮವೇತ್ತರಲ್ಲಿ ಶ್ರೇಷ್ಠನಾಗಿದ್ದಾನೆ. ದಾನ ಮಾಡದೇ ಇದ್ದಲ್ಲಿ ಜೀವಿಯು ದರಿದ್ರನಾಗುತ್ತಾನೆ. ದರಿದ್ರನಾಗುವುದರಿಂದ ಪಾಪ ಮಾಡುತ್ತಾನೆ. ಅನಂತರ ಪಾಪದ ಪ್ರಭಾವದಿಂದ ನರಕದಲ್ಲಿ ಹೋಗುತ್ತಾನೆ. ತದನಂತರ ಅವನು ಪುನಃ ದರಿದ್ರ ಹಾಗೂ ಪಾಪಿಯಾಗುತ್ತಾ ಹೋಗುತ್ತಾನೆ. ಈ ಒಂದು